ಇಲ್ಲಿ ಸೋಪು ಶಾಂಪು ಎಲ್ಲ ಹಾಕ್ಬಿಟ್ಟು ಸ್ನಾನ ಮಾಡಂಗಿಲ್ಲ, ಇರತ್ತೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರಲ್ಲಿ ಎಷ್ಟು ಜನ ಉಳ್ಕೊಳ್ಳೋ ಥರ ಇದೆ ರೂಮು? ರಾಮದಾಸ್ ಶ್ರೀಧರ್ ಮನೆ ಹತ್ರನೇ ಅವ್ರ ಒಂದು ಜಾಗದಲ್ಲಿ ಎಲ್ಲ ಈ ಜಂಬಿಡಿಕೆಗಳನ್ನ ಬೆಳೆಸ್ಕೊಂಡು ಸ್ವಲ್ಪ. ವೆಲ್ಕಮ್ ಬ್ಯಾಕ್. ಎಲ್ಲಿಗೂ ವರ್ದಳ್ಳಿಗೆ ಬಂದಿದ್ದೀವಿ, ಸಾಗರದಲ್ಲಿ ಶ್ರೀಧರ ಮಠಕ್ಕೆ ಬಂದಿದ್ದೀವಿ. ಈಗ ಅಷ್ಟು ಗೊತ್ತಿಲ್ಲ ನನಗೆ, ಒಬ್ಬರು ಪರಿಚಯ ಇರೋರು ಹೇಳ್ತಾ ಇದ್ರು ವರ್ದಳ್ಳಿ ಶ್ರೀಧರ ಮಠಕ್ಕೆ, ಶ್ರೀಧರ ಆಶ್ರಮಕ್ಕೆ ಹೋಗ್ಬಿಟ್ಟು ವಿಡಿಯೋ ಮಾಡಿ ತುಂಬ ಚೆನ್ನಾಗಿದೆ ಅಂತ, ಸಖತ್ತಾಗಿದೆ. ಸಡನ್ ಪ್ಲ್ಯಾನ್ ಮಾಡಿಬಿಟ್ಟು ಫಸ್ಟಿಗೆ ಎಲ್ಲೋಗೋಣ ಅಂತ ಡಿಸೈಡ್ ಮಾಡಿದ ತಕ್ಷಣ ಸಾಗರ ಸೈಡ್ ಬರಬೇಕು ಅಂತ ಬಂದ್ವಿ. ಶ್ರೀಧರ ಆಶ್ರಮಕ್ಕೆ ಬಂದುಬಿಟ್ಟು ಆಮೇಲೆ ಮಿಕ್ಕಿದ ಪ್ಲೇಸು ಎಲ್ಲೆಲ್ಲಿದೆ ಹಂಗೆ ಆನ್ ದ ವೇ ನೋಡ್ಕೊಂಡು ಹೋಗೋಣ ಅಂತ. ಸೇಮ್ ಲಾಸ್ಟ್ ಟೈಮು ಮೃಗವಧೆ ಹೋದಾಗ ಆಗಿತ್ತಲ್ಲ ಆ ಥರ. ಅವತ್ತು ಏನೂ ಪ್ಲ್ಯಾನ್ ಮಾಡಿರಲಿಲ್ಲ, ಬಟ್ ಆನ್ ದ ವೇ ಹಂಗೆ ಡೈರೆಕ್ಟಾಗಿ ಹೋಗಿದ್ದೆ ಚೆನ್ನಾಗಿತ್ತು ಪ್ಲ್ಯಾನ್ ಮಾಡೋದಕ್ಕಿಂತ. ಅದಕ್ಕೆ ಇವತ್ತು ಬಂದಿದ್ದೀವಿ. ಫಸ್ಟಿಗೆ ಬಂದಿದ ತಕ್ಷಣ ಕ್ಲೋಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಪ್ರಸಾದಕ್ಕೆ ಕಳಿಸಿದ್ರು. ನಾವು ಹೋಗಿದ್ದ ಜಾಗದಲ್ಲೆಲ್ಲ ಧರ್ಮಸ್ಥಳದಲ್ಲಿ ಸಿಕ್ದಂಗೆ ಪ್ರಸಾದ ಸಿಗ್ತಾಯಿದೆ. ಸೊ ಕೆಳಗಡೆಯಿಂದ ಮೆಟ್ಲಿದೆ, ಫುಲ್ ಟಾಪಲ್ಲಿದ್ದೀವಿ ನಾವೀಗ. ನೋಡಿ ಮೇಲ್ಗಡೆ ಇಲ್ಲಿ ದೇವಸ್ಥಾನ ಹತ್ರ ಇದ್ದೀವಿ. ಈ ಥರ ಇದೆ ದೇವಸ್ಥಾನ. ಈ ಕಡೆಯಿಂದನೂ ಬರೋದಿತ್ತು, ಬಟ್ ಈಗ ಸದ್ಯಕ್ಕೆ ಏನೋ ಗುಡ್ಡ ಕುಸ್ತಿತ್ತು ಅಂತ ಅಂದ್ಬಿಟ್ಟು ವೆಹಿಕಲ್ಸ್ ಬಿಡ್ತಿಲ್ಲ, ಕಾರೆಲ್ಲ ಬರ್ಬೋದು ಈ ಕಡೆಯಿಂದ. ನಾವು ಬಂದಿದ್ದು ಈ ಕಡೆಯಿಂದ ಮೆಟ್ಲೆತ್ಕೊಂಡ್ಬಂದ್ವಿ. ಒಳಗಡೆ ವೀಡಿಯೋ ಫೋಟೋ ಎಲ್ಲ ತೆಗಿಯೋಂಗಿಲ್ಲ ಅಂತ ಹೇಳಿದರೆ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದಾರೆ, ಅದಕ್ಕೆ ತೋರಿಸ್ತಿದ್ದೀನಿ. ಸರೌಂಡಿಂಗ್ ಆಶ್ರಮ ಪೂರ್ತಿ ಈ ಥರ ಇದೆ. ಸೊ ಈ ಕಡೆ ನೋಡಿ, ಈ ಕಡೆ ಒಂದು ರೂಮ್ ಇದೆ, ಇಲ್ಲಿ ಯಾಗಶಾಲಾ ಅಂತ. ಅಲ್ಲಿ ಏನಾದರೂ ಇವರು ಪೂಜೆ ಹೋಮ ಎಲ್ಲ ಮಾಡೋದಿದ್ರೆ ಅದಕ್ಕೊಂದು ರೂಮ್ ಇದೆ ಸಪ್ರೇಟಾಗಿ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನನ. ಮೇನ್ ದೇವಸ್ಥಾನ ಇದು, ಗುಡ್ಡದ ಮೇಲಿರೋ ದೇವಸ್ಥಾನ. ನಾನು ಸರೌಂಡಿಂಗ್ ತೋರಿಸ್ಕೊಂಬಂದಲ್ಲ. ಸೊ ಮತ್ತು ಅಲ್ಲೊಂದು ಇನ್ನೊಂದು ಗುಹೆನೂ ಇದೆ ಒಂದು ಸಣ್ಣದಾಗಿ. ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತಂದ್ರಲ್ಲ, ಹಂಗಾಗಿ ನಾನು ಅಲ್ಲಿ ತೋರಿಸ್ಲಿಲ್ಲ. ಅವಾಗಿಂದನೇ ಸ್ವಲ್ಪ ಇನೋವೇಟ್ ಮಾಡಿಬಿಟ್ಟು ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಪುಟ್ಟು ಇಷ್ಟೇಷ್ಟಿದೆ ಗುಹೆ, ಕರೆಕ್ಟಾಗಿ ಅದು ಸ್ಟ್ರೈಟ್ ಇದೆ. ಇಲ್ಲಿ ಏನೋ ಧರ್ಮಧ್ವಜಕ್ಕೆ ದಾರಿ ಅಂತ ಹಾಕಿದ್ದಾರೆ, ನೋಡ್ಕೊಂಬರೋಣ. ನಮ್ಮ ಅಶೋಕ ಬೇಡ ಅಂತ ಹೇಳ್ತಿದ್ದಾನೆ ಹೋಗೋದು. ಮಳೆ ಬಂದು ಫುಲ್ಲೆಲ್ಲ ನೀರು ಹರಿದು ಕೊಚ್ಚೆ ಆಗೋಗ್ಬಿಟ್ಟಿದೆ. ಇನ್ನೂ ಇಲ್ಲಿಂದ ಒಣಗಿರೋ ಟೈಮಲ್ಲಿ ಹೋಗ್ಬೇಕಷ್ಟೆ. ಫುಲ್ ಮೇಲ್ಗಡೆ ಇದೆ. ಸೊ ಇಲ್ಲೇನು ತೋರಿಸ್ತಾ ಇದೆ ಮೇನ್ ದೇವಸ್ಥಾನ. ಇಲ್ಲೆಲ್ಲ ಇವರು ಭಟ್ರುಗಳು ಅವ್ರದ್ದು ಮನೆಯಲ್ಲಿ ನಾವು ಹತ್ಕೊಂಡ್ಬಂದಿದ್ದು ಮೆಟ್ಲು ಇದೆ. ಹಿಲ್ ಸ್ಟೇಷನ್ ಮೇಲಿದೆ ಅಂತ ಹೇಳಿದ್ನಲ್ಲ, ನೋಡಿ ಅಲ್ಲಿ ದೇವಸ್ಥಾನ ಇದೆ. ಇದೇ ಮೆಟ್ಲು ಪೂರ್ತಿ ಕೆಳಗಡೆ ಸ್ವಲ್ಪ ದೂರ ಇದೆ. ಇಳಿಯಬೇಕಾದ್ರೆ ಏನೋ ಜಾಸ್ತಿ ಇದಾಗಲ್ಲ ಅನ್ಸುತ್ತೆ. ಹತ್ತು ಬರಬೇಕಾದ್ರೆ ಸ್ವಲ್ಪ ಸುಸ್ತಾಗೋಯ್ತು, ಊಟ ಮಾಡಿಬಿಟ್ಟು ಹತ್ತಿದ್ದಕ್ಕೆ. ಜಾಸ್ತಿ ಇದೆ ಮೆಟ್ಲುಗಳು. ಅಶೋಕ ಮೆಟ್ಲು ಕೌಂಟ್ ಮಾಡ್ತಾ ಇದ್ದಾನೆ, ನೋಡೋಣ. ಬಟ್ ಈ ಮಾನ್ಸೂನಿಗೆ ಕರೆಕ್ಟ್ ಟೈಮಲ್ಲಿ ಬಂದಿದ್ದೀವಿ. ವೆದರ್ ನೋಡಿ ಹೆಂಗಿದೆ. ನಾವು ಸಿಕ್ಕಾಬಟ್ಟೆ ಮಳೆ ಇತ್ತು, ಇಲ್ಲಿ ಮಳೆ ನಿಂತಿದೆ ಸ್ವಲ್ಪ. ಯಾವ ಥರ ಮಳೆ ಅಂತಂದರೆ ನಾವು ಮೃಗವಧೆಗೆ ಹೋದಾಗ ಇದ್ದಿದ್ದಕ್ಕಿಂತನೂ ತುಂಬ ಅಂದರೆ ತುಂಬ ಹೆವಿ ಮಳೆ. ಸರೌಂಡಿಂಗ್ ತುಂಬ ಚೆನ್ನಾಗಿದೆ. ಮಳೆ ಬಿದ್ದಿರೋದಕ್ಕೂ ಅದಕ್ಕೂ ತುಂಬ ಚೆನ್ನಾಗಿದೆ ವೆದರ್ ಮಾತ್ರ. ಆ್ಯಕ್ಚುಲಿ ರೇನ್ ಸ್ಯೂಟಲ್ಲಿ ಬರೀ ಜರ್ಕಿನ್ ಅಷ್ಟೇ ತಂದಿದ್ದ ಅಶೋಕ, ಪ್ಯಾಂಟ್ ಇರಲಿಲ್ಲ ಅವನ ಹತ್ರ. ಆ ಮಳೆ ಬಂದಿದ್ದು ಹೊಡೆತಕ್ಕೆ ಅಲ್ಲೇ ಒಂದು ಶಾಪಿಗೆ ಹೋಗ್ಬಿಟ್ಟು ರೇನ್ ಪ್ಯಾಂಟು ತೊಗೊಂಬಿಟ್ಟು ಬಂದಿದ್ವಿ ನಾವು. ಆ ಲೆವೆಲಿಗೆ ಮಳೆ ಇತ್ತು. ಸೊ ನೋಡಿ, ಎರಡು ದಾರಿ ಇದೆ. ಹೇಳಿದ್ನಲ್ಲ ಆಗಲೇ, ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಅಂತ. ಇದು ಮೆಟ್ಲದು, ಈ ಕಡೆ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ. ನೋಡಿ ಇಲ್ಲೇ ಗೇಟ್ ಇದೆ ಕೆಳಗಡೆ, ಮೆಟ್ಲಿಂದ ಬರೋರು ಹಿಂಗೆ ಬರ್ಬೋದು. ಪಕ್ಕದಲ್ಲೇ ಜಾಗ ಇದೆ. ಇದೆಲ್ಲ ಗಟ್ಟಿ ಮಣ್ಣಿದ್ದಾಗ ಅವಾಗ ಬಿಟ್ಟಿದ್ದಾರೆ. ಲ್ಯಾಂಡ್ ಸ್ಲೈಡಿಂಗ್ ಆಗಿ ಪೂರ್ತಿ ಎಲ್ಲ ಮಣ್ಣೆಲ್ಲ ಕುಸ್ದಂಗೆ ಆಗಿದೆ, ಅದಕ್ಕೆ ಈಗ ಬಿಡ್ತಿಲ್ಲ. ಆ ಕಡೆಯಿಂದ ಸ್ಟಾಪ್ ಮಾಡಿದ್ದಾರೆ. ಏಜ್ ಆದವ್ರಿಗೆ ಈ ಮೆಟ್ಲು ಹತ್ತಕ್ಕಾಗಲ್ಲ. ಎಷ್ಟು ಮೆಟ್ಲಿದೆ ಅಶೋಕ? ಇಲ್ಲಿಗೆ 200 ಆಗಿದೆ. 200? ಇಲ್ಲಿಗೆ ಇನ್ನೂ ಅಲ್ಲೊಂದಷ್ಟು ಇಳಿಬೇಕು. ನನ್ನ ಪ್ರಕಾರ ಒಂದು 250 ಮೆಟ್ಲು ಇದೆ. 200ರಿಂದ 250 ಮೆಟ್ಲಿದೆ ಟೋಟಲ್ಲು. ಸೊ ವಯಸ್ಸಾದವರಿಗೆ ಎಲ್ಲ ಹತ್ತೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈ ಕಡೆಯಿಂದ ಬಿಡೋದು. ಈಗ ಮಳೆಗಾಲ ಅಲ್ಲ, ಕುಸ್ತಿದೆ ಅಂತ ಅಂದ್ಬಿಟ್ಟು ಇದು ಮಾಡಿದ್ದಾರೆ. ಈ ಕಡೆ ಬಂದ್ವಿ ಅಂತಂದರೆ ಇಲ್ಲೇನು ಕಾಣಿಸ್ತಿದೆ ನಿಮಗಿದು ಕಲ್ಯಾಣಿ, ದೇವಸ್ಥಾನದ ಕಲ್ಯಾಣಿ. ಅಲ್ಲಿ ತೀರ್ಥ ಬರ್ತಾ ಇರತ್ತೆ. ಬನ್ನಿ ಅಲ್ಲೇ ಹೋಗೋಣ, ಕಲ್ಯಾಣಿ ಹತ್ರ ಹೋಗೋಣ. ಧರ್ಮಸ್ಥಳದಲ್ಲಿ ದೇವ್ರ ದರ್ಶನ ಮಾಡೋದಕ್ಕೆ ಡ್ರೆಸ್ ತೆಗ್ಬಿಟ್ಟು ಹೋಗ್ಬೇಕಲ್ಲ ಗಂಡು ಮಕ್ಕಳು, ಶರ್ಟ್ ತೆಗ್ಬಿಟ್ಟು. ಆ ಥರ ಇಲ್ಲಿ ಪ್ರಸಾದ ಊಟ ಮಾಡೋದಕ್ಕೆ ಶರ್ಟ್ ತೆಗ್ಬಿಟ್ಟು ಹೋಗ್ಬೇಕು ಗಂಡು ಮಕ್ಕಳು ಒಳಗಡೆ. ಆ ಥರ ಸಿಸ್ಟಮ್ ಇದೆ. ಚೆನ್ನಾಗಿತ್ತು. ಆಲ್ಮೋಸ್ಟು ಈ ಮಂತಲ್ಲಿ ನಮ್ಮ ಅಶೋಕ ಎಲ್ಲೆಲ್ಲಿ ಪ್ರಸಾದ ಸಿಗುತ್ತೆ ಆ ದೇವಸ್ಥಾನಗಳೆಲ್ಲ ಹಿಡ್ದಿದ್ದಾನೆ. ಕರೆಕ್ಟಾಗಿ ಆ ಟೈಮಿಗೆ ಬಂದಿದ್ದೀವಿ ನಾವು. ನಾನು ಧರ್ಮಸ್ಥಳದಲ್ಲಿ ಮಾತ್ರ ಪ್ರಸಾದ ಊಟ ಮಾಡಿದ್ದು. ಇಲ್ಲಾಯಿತು, ಮೊನ್ನೆ ಮೃಗವಧೆಯಲ್ಲಿ ಆಯಿತು, ಅಲ್ಲೂ ಸಖತ್ತಾಗಿತ್ತು. ಕಮಲಶಿಲೆ ಇದೆ. ಕಮಲಶಿಲೆಯಲ್ಲಿ ಮದುವೆ ಊಟನೇ ಸಿಗತ್ತಂತೆ. ಸೊ ನೆಕ್ಸ್ಟ್ ಅದೊಂದು ಹಿಡ್ದಿದ್ದಾನೆ ಅಶೋಕ. ಕಮಲಶಿಲೆಗೆ ಹೋಗ್ತೀವಿ.
ಸರ್ ಹೊರಗಡೆ ದೇವಸ್ಥಾನಗಳಿಗೆ ಬಂದಾಗ ಪ್ಯೂರ್ ವೆಜಿಟೇರಿಯನ್ ಫುಡ್ಡು ಆ ದೇವಸ್ಥಾನದಲ್ಲಿ ಮಾಡೋ ಪ್ರಸಾದ ಟೇಸ್ಟು ಎಲ್ಲೂ ಸಿಗಲ್ಲ. ಆರೋಗ್ಯಕರವಾದ ಹೆಲ್ತಿ ಫುಡ್ಡು. ಬಟ್ ನಾವು ಈ ಥರ ಹಿಂಗೆ ಜರ್ನಿಲಿ ಬಂದಾಗ ತುಂಬ ಚೆನ್ನಾಗಿರುತ್ತೆ ಅದೊಂಥರ. ಸೀಸನಲ್ಲಿ ಯಾವ ಸೀಸನ್ನು? ಬೇಸಿಗೆನಾ? ನೆಕ್ಸ್ಟ್ ಯಾವಾಗಿದೆ ಕಾರ್ಯಕ್ರಮ? ಹಾಂ 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 ಇಲ್ಲಿ ಇವರು ಶ್ರೀಧರ ಸ್ವಾಮಿಗಳೆಲ್ಲ ತಪಸ್ಸು ಮಾಡಿದಲ್ಲಿ ನೋಡಿದ್ವಿ ನೋಡ್ಕೊಂಬಂದ್ವಿ. ಯಾವಾಗ ಇವರು ಇದಾಗಿದ್ದು? 73 ಜೀವಂತ ಸಮಾಧಿ ಇಲ್ಲೇ ಇದ್ದು. ಅದಕ್ಕೂ ಮುಂಚೆ ಎಷ್ಟು ವರ್ಷ ಇಲ್ಲೇ ತಪಸ್ಸು ಮಾಡ್ತಿದ್ರು? 48ರಲ್ಲಿ ಬಂದಿದ್ದಾರೆ ಅವರು ಮೂಲ ಬಂದಿದ್ದು ಅವ್ರು ಬಂದಿದ್ದು ಗುಲ್ಬರ್ಗ ಜಿಲ್ಲೆ ನಾರ್ತ್ ಚಿಂಚೋಳಿ ಅಂತ. ಅವ್ರ ಗುರುಗಳು ಇದಾರ ಸಮರ್ಥ ರಾಮದಾಸ್ ಅದೇ ಈ ಕಡೆ ಇದೆ ನೋಡಿ ಗುರುಗಳು. ಸಮರ್ಥ ರಾಮದಾಸ ಗುರು ಅವರು ಇವ್ರನ್ನ ದೀಕ್ಷೆ ತಗೊಂಡು ಈ ಕಡೆ ಸಂಚಾರ ಮಾಡ್ಕೊಂತ ಬಂದಿದ್ರು. ಅವರು ರಾಮನಾಥ ಸ್ವಾಮಿಗಳು, ಇವರು ರಾಮದಾಸ್ ಗುರೂಜಿ, ಇವರು ಶ್ರೀಧರ್ ಗುರೂಜಿ. ಶ್ರೀಧರ್ ಗುರೂಜಿಗೆ ಇವರು ಗುರುಗಳು. ಕೋಟೆಲ್ಲೇ ಇರೋದು. ಇಲ್ಲೇ ನೋಡ್ತೀರ. ಆ ಕಡೆ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು. ಮಹಾರಾಷ್ಟ್ರ ಬದಿಗೆ ಹೋದ್ರೆ ಹೌದು ಇಡೀ ದೇವಸ್ಥಾನನೇ ಇದೆ. ಅವ್ರ ಜೊತೆಗೆ ಇದ್ದವ್ರು ಅನ್ಸುತ್ತಲ್ಲ ಅವರು ರಾಮದಾಸರು? ಇಲ್ಲ, ಅವ್ರು ಮಿತ್ರ ಆಗಿದ್ರು ಅವರು. ಹೌದಾ? ಇವರು ಆ ಜಾಗದಲ್ಲಿ ತಪಸ್ಸು ಮಾಡಿ ಅವ್ರನ್ನ ಬಹಳ ಹಳೆಯದು. ಅವರಿಗೆ ಅವ್ರ ಗುರುಗಳು ಅಂದ್ರೆ ಹಿಸ್ಟ್ರಿ ಜಾಸ್ತಿ ಇರುತ್ತೆ. ಅವರು ಒಂದು ಇದ್ರ ಮೇಲೆ ಶ್ರದ್ಧೆಯಿಂದ ಅವರ ಶಿಷ್ಯರ ತರ ಅವರು ಮಾಡಿದ್ದಾರೆ, ಜೊತೆಗಿದ್ದಾರಲ್ಲ ಅವರು. ಅರೆ ಇವರು ದೀಕ್ಷೆ ತಗೊಂಡಿದ್ದೆ ಯಾರ ಹತ್ರ? ಶಿಗೇಳಿ ಹೇಳಿದಲ್ಲ, ದೀಕ್ಷೆ ಕೊಟ್ಟಿದ್ದಲ್ಲ ನೋಡಿ. ತೀರ್ಥ ಮಾಡಿದ್ದಾರೆ, ಬಹಳ ಅದ್ಭುತ ತೀರ್ಥ ಅದು. ತಪೋಶಕ್ತಿಯಿಂದ ಬಂದಿರ್ತಕ್ಕಂಥ ತೀರ್ಥ ನೋಡಿ. ಯಾವಾಗ 24 hours ಕಾಲು ನೋವು ನೋಡಿ, ಕಾಲು ನೋವಿಗೆ ಮಂಡಿ ನೋವಿಗೆ ಹಿಂಗೆ ಬಿಟ್ಕೊಳ್ತಾರೆ. ಉದ್ಭವಿಸಿ ತೀರ್ಥ ಅದು. ಮಣ್ಣು ಕೈಲಿ ಬಗೆದು ಹೆಬ್ಬೆರಡಲ್ಲಿ ನೆಲ ಮೆಟ್ಟಿ ಗಂಗೆನ ಹೊರಡ್ತಾರೆ. ಯಾರು? ಶ್ರೀಧರ್ ಗುರುಜಿಗಳು. ಅವ್ರು ಹೇಳ್ತಿದ್ದಾರೆ 70 ವರ್ಷದ ಇತಿಹಾಸ ಇದೆ ಅಂತೆ ಆ ತೀರ್ಥಕ್ಕೆ. ಅಂದರೆ ಕೆಲವರೀಗ ಏನಾದ್ರು ಗುಡ್ಡದ ಮೇಲಿಂದ ಬರ್ತಿರೋದು ನ್ಯಾಚುರಲ್ ನೀರು ಅಂತ ಹೇಳ್ತಾರಲ್ಲ, ಹಂಗೆ ಹೇಳಿದ್ರು ನ್ಯಾಚುರಲ್ ನೀರು ಅನ್ನೋದು ಎಷ್ಟು ವರ್ಷದಿಂದ ಬರುತ್ತೆ? 70 ವರ್ಷದಿಂದ ಬರ್ತಾನೆ ಇದೆ. ಅದು ಅವರೇ ಉದ್ಭವ ಮಾಡಿದಂತೆ. ಸೊ ಇಲ್ಲಿವರೆಗೂ ಅದು 24/7 ಅದ್ರ ಯಾರು ಆಫ್ ಮಾಡೋರಿಲ್ಲ, ಅದೇನೋ ನಿಲ್ಲಲ್ಲ. ಬೇಸಿಗೆ ಇರಲಿ ಮಳೆಗಾಲ ಇರಲಿ 24/7 ಬರ್ತಾ ಇರತ್ತೆ ಅಂತ ಹೇಳ್ತಿದ್ದಾರೆ. ಯಾವಾಗ ನೀರು ಅಷ್ಟೇ ಬರುತ್ತಾ? ಜಾಸ್ತಿ ಬರುತ್ತೆ. ಜಾಸ್ತಿ ಬರುತ್ತಾ? ಸರಿಯಾದ ಮಳೆಗಾಲದಲ್ಲಿ ನೀವು ಸರಿ ಮಳೆ ಹೊಡಿತು ಅಂದ್ರೆ ನೀವು ಅದಕ್ಕೆ ತಲೆ ಕೊಟ್ಟು ಸ್ನಾನ ಮಾಡಕ್ ಆಗಲ್ಲ. ಫೋರ್ಸಲ್ಲಿ ಬರುತ್ತೆ ಜಾಸ್ತಿ. ತಲೆ ಮೇಲೆ ಗುದ್ದಂಗ ಆಗತ್ತೆ ನೀರಿನ ಫೋರ್ಸು. ಯಾವುದೇ ತರ ಕಾಯಿಲೆ ಅದು ಇದು ಏನೇ ಪ್ರಾಬ್ಲಮ್ಸ್ ಇದ್ರು, ಹೆಲ್ತ್ ಇಶ್ಯೂಸ್ ಇದ್ರು ಒಳ್ಳೇದು. ಅದು ಏನಪ್ಪಾ ಅಂದ್ರೆ ಗುರುಗಳ ಮೇಲೆ ನೀವು ನಂಬಿಕೆ ಎಷ್ಟು ಇರ್ತೀರಿ ಅಷ್ಟು ಅದ್ರ ಮೇಲೆ ನಿಮ್ಗೆ. ಹಂಗೆ ಸುಮ್ಮನೆ ಬೇಕಾಬಿಟ್ಟಿ ಎಲ್ಲ ಮಾಡಿದ್ರೆ ಅಲ್ಲಿ ಬಟ್ ಹೇಳ್ತಾರೆ, ಒಂದು ಕೆಲಸ ಮಾಡಿ ವರ್ಜಳಿಗೆ ಹೋಗಿ ಹೇಳ್ಕೊಂಬಂದ್ಬಿಡಿ ನಿಮ್ಮ ಮಗನಿಗೆ ಮದುವೆ ಆಗುತ್ತೆ ಅಂತಾರೆ. ಅವ್ನು ಬಂದು ಇಲ್ಲಿ ಹೇಳ್ಕೊಂತಾನೆ ಹೋಗ್ತಾನೆ, ಅವ್ನಿಗೆ ಮದುವೆ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಏನಪ್ಪ ಅಂದರೆ ಗುರುಗಳು ಇದು ಬೇಕು, ಅನುಗ್ರಹ ಬೇಕು. ಅನುಗ್ರಹ ಬೇಕು ನೀವು ಅಷ್ಟು ಶ್ರದ್ಧೆಯಿಂದ ಅವನ ಗುರುಗಳ ನೀವೇ ನಿಮ್ಮನ್ನೇ ನಂಬಿದ್ದೀನಿ ಅಂತ ಬಿಟ್ಟು ಅವ್ರ ಮೇಲೆ ಭಾರ ಹಾಕ್ಬೇಕು ಅಂದ್ರೆ ಮಾತ್ರ ಅಲ್ಲಿ ಎಲ್ಲಾರು ಅಷ್ಟೇ ಅಲ್ರಿ. ಎಲ್ಲಾದ್ರೂ ಅಷ್ಟೇ ನೋಡಿ. ನಾನು ಅಶೋಕ್ ಕ್ಯಾನ್ ತೊಗೊಂಡಿದ್ದೀವಿ. ಇಲ್ಲೇ ಒಳಗಡೆ ಕ್ಯಾನ್ ಕೊಡ್ತಾರೆ. ಯಾರಿಗಾದ್ರೂ ಅದನ್ನು ತೀರ್ಥನ ಮನೆಗೆ ತೊಗೊಂಡೋಗ್ಬೇಕು, ಯಾರಿಗಾದ್ರೂ ಏನಾದರೂ ಹುಷಾರಿಲ್ಲ, ಏನಾದರೂ ಹೆಲ್ತ್ ಇಶ್ಯೂಸ್ ಇದೆ ಅಂತ ಅಂದರೆ ಅದು ಆಲ್ಮೋಸ್ಟ್ ಕ್ಯೂರ್ ಆಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ದೇವಸ್ಥಾನಗಳಲ್ಲಿ ಹೆಂಗೆ ಭಕ್ತಿಯಿಂದ ನಾವು ಬೇಡ್ಕೊತೀವಿ, ನಮಗೆ ಅದು ಮನಸ್ಫೂರ್ತಿಯಾಗಿರ್ಬೇಕು. ಸುಮ್ಮನೆ ಬೇಕಾಬಿಟ್ಟಿ ಎಲ್ಲ ಮಾಡಿದ್ರಾಗಲ್ಲ. ಅವ್ರು ಹೇಳ್ತಿದ್ದಾರೆ, ಈವನ್ ರಾಘವೇಂದ್ರ ರಾಜ್ಕುಮಾರ್ ಅವರಿಗೂ ಕ್ಯಾನ್ಸರ್ ಆದಾಗ ಇಲ್ಲಿ ಬಂದು ಅವ್ರು ಸ್ನಾನ ಮಾಡಿಬಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋದ್ಮೇಲೆ ಕ್ಯೂರ್ ಆಯಿತು ಅಂತ. ಸೊ ಮುಂಚೆ ಈ ತೀರ್ಥದ್ದು ಹೆವಿ ಪವರ್ಫುಲ್ ಇದೆ ಅಂತ ಅಂದ್ಬಿಟ್ಟು ಸಿಕ್ಕಾಬಿಟ್ಟೆ ಕೇಳಿದ್ದೆ. ತುಂಬ ಜನ ನನಗೂ ಹೇಳ್ತಿದ್ರು ಅಲ್ಲಿ ವರ್ದಳ್ಳಿ ಒಂದ್ಸರಿ ಹೋಗಿ ಅಂತ. ಸೊ ಈಗ ಬಂದಿದ್ದೀವಲ್ಲ, ಅದಕ್ಕೆ ಹೆಂಗೂ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಇಬ್ಬರು 1 ಲೀಟ್ರ್ ಕ್ಯಾನ್ ತೊಗೊಂಡು ನೋಡಿ. ನಾನು ಹೇಳಿದ್ನಲ್ಲ ತೀರ್ಥ ಅಂತ ಇದೆ, ಅತಿಧಾರ ತೀರ್ಥ ಅಂತ ಹೇಳ್ಬಿಟ್ಟು. ಇಲ್ಲಿ ಸೋಪು ಶಾಂಪು ಎಲ್ಲ ಹಾಕ್ಬಿಟ್ಟು ಸ್ನಾನ ಮಾಡೋಂಗಿಲ್ಲ. ಈವನ್ ಸ್ನಾನನೂ ಮಾಡ್ಬೋದು. ಅವ್ರು ಹೇಳ್ತಿದ್ರೆ ಮಳೆಗಾಲ ಚಳಿಗಾಲದಲ್ಲಿ ಬಂದು ನನಗೆ ಚಳಿ ಆಗ್ತಿದೆ, ಸ್ನಾನ ಮಾಡೋಕ್ಕಾಗಲ್ಲ ಅಂತ ಅಂದರೆ ಸ್ವಲ್ಪ ಬಿಸಿನೀರಲ್ಲಿ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅವರು. ಇಲ್ಲೂ ಮಾಡೋಂಗಿಲ್ಲ,
ಸೋಪು ಗೀಪು ಹಾಕಿ, ಇಲ್ಲಿ ಪುಷ್ಕರಣಿ ಇದೆ, ಪುಷ್ಕರಣಿಯಲ್ಲೂ ಮಾಡೋಂಗಿಲ್ಲ. ಆ ಕಡೆ ನಾವು ಸೋಪು ಎಲ್ಲ ಹಾಕಿ ಸ್ನಾನ ಮಾಡಲೇಬೇಕು ಅಂತಂದರೆ ಲೈನಾಗಿ ಒಂದು 4-5 ನಲ್ಲಿಗಳು ಇಟ್ಟಿದ್ದಾರೆ. ಹೊರಗಡೆಯಿಂದೆಲ್ಲ ಬರ್ತಾರಲ್ಲ, ಬರೀ ನಮ್ಮವರಲ್ಲ ಸರೌಂಡಿಂಗ್ ಅವ್ರು ಅಷ್ಟೇ ಅಂತ ಅಂದ್ಕೊಂಡಿದ್ದೆ ನಾನು. ಹೊರಗಡೆ ನಾರ್ತ್ ಈಸ್ಟ್ ಎಲ್ಲ ಸಿಕ್ಕಾಬಿಟ್ಟೆ ಬರ್ತಾರೆ, ಫಾರಿನರ್ಸ್ ಎಲ್ಲ ಬರ್ತಾರೆ. ಈವನ್ ಅಲ್ಲಿ ಮೇಲ್ಗಡೆ ವಾಲಲ್ಲೆಲ್ಲ ಅಲ್ಲೆಲ್ಲ ಫೋಟೋಸು ರೈಟಿಂಗ್ಸ್ ಎಲ್ಲ ಹಾಕಿದ್ರಲ್ಲ, ಅದ್ರೊಳಗೆ ಆಗಿದ್ದಾರೆ. ಹೊರಗಡೆ ಔಟ್ಸೈಡ್ ಅವರಿಗೆಲ್ಲ ಏನೇನು ಅವರಿಗೆಲ್ಲ ಪವಾಡ ಆಗಿದೆ, ಅವ್ರಿಗೇನು ಒಳ್ಳೇದಾಗಿದೆ ಅದನ್ನೆಲ್ಲ ಮೆನ್ಷನ್ ಮಾಡಿದ್ದಾರೆ ಮೇಲ್ಗಡೆ ದೇವಸ್ಥಾನದ ಹತ್ರ. ಈವನ್ ಇಲ್ಲಿನ ಸ್ಟಾಫ್ಸ್ಗಳಿದ್ದಾರೆ ನೋಡಿ, ಪಾಪ ಬಂದಿದ್ದ ಜನಕ್ಕೆ ಏನಾದರೂ ಈಗ ಯಾರಾದ್ರು ತೀರಾ ಏಜ್ ಆಗಿದೆ, ನಡೆಯೋಕ್ಕೆಲ್ಲ ಆಗಲ್ಲ, ಎತ್ಕೊಂಡೇ ಬರಬೇಕು ಅಂತಿದ್ರೆ ಇವರು ಜೊತೆಲೆ ಎತ್ಕೊಂಬಂದು ಬೇಕಾದ್ರೆ ಸ್ನಾನ ಮಾಡಿಸೋದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ ಏಜ್ಡ್ ಪರ್ಸನ್ಸಿಗೆಲ್ಲ. ಚೇರ್ ಇದೆ, ನಾವು ಚೇರನ್ನು ತಗೊಂಬಂದು ಆಫೀಸಲ್ಲಿ ಇದೆ, ಅದನ್ನು ತಗೊಂಬಂದು ಅವ್ರ ಗಾಡಿಯಿಂದ ಇಲ್ಲಿಂದ ನಾವು ಇಳಿಸ್ತೀವಿ, ಇಳಿಸ್ಬಿಟ್ಟು ಸ್ನಾನ ಮಾಡ್ತೀವಿ. ಒಂದು 4 ಜನ ನಿಮ್ಮಂತ ಸಹಾಯ ತಗೊಂಡು ಅವ್ರಿಗೆ ಅಲ್ಲಿ ತೀರ್ಥದಲ್ಲಿ ಬಿಡ್ತೀವಿ. ಮತ್ತೆ ಊಟಕ್ಕೆ ಬಂದವರಿಗೆ ಲೈನಲ್ಲಿ ಸರ್ಕಲಲ್ಲಿ ಕೈ ಕಾಲಿಗೆಲ್ಲ ಆಗ್ಲೇ ಇದ್ದಾರೆ ನೇರ ಕಳಿಸ್ತೀವಿ. ಈ ರೀತಿ ಸೇವೆ ಎಲ್ಲ ನಾವು ಮಾಡ್ತೀವಿ. ನಾನು ನೋಡ್ದಂಗೆ ಕೆಲವೊಂದು ಫೇಮಸ್ ಆಗಿರುವಂಥ ದೇವಸ್ಥಾನಗಳಲ್ಲಿ ತಳ್ಳೋದು ಇದು ಮಾಡೋದು, ಜನಗಳಿಗೆ ಕ್ಲೀನಾಗಿ ಟ್ರೀಟ್ ಮಾಡೋದಿಲ್ಲ, ಆ ಥರದ್ದೆಲ್ಲ ಇರುತ್ತೆ. ಬಟ್ ಇಲ್ಲಿನ ಸ್ಟಾಫ್ಸ್ಗಳು ಅವ್ರ ಸೆಕ್ಯೂರಿಟಿಗಳೆಲ್ಲ ಏನಿದ್ದಾರೆ ಪಾಪ ಅವರೇ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಇಂಥ ಕಡೆ ಇದೆ ತೀರ್ಥನ ಈ ಥರ ಯೂಸ್ ಮಾಡಬೇಕು, ಪೂಜೆಗೆ ಈ ಥರ ಹೋಗಬೇಕು ಅಂತೆಲ್ಲ ಪಾಪ ಅವರೇ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಕಳಿಸ್ತಾರೆ. ಪುಷ್ಕರಣಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು. ನಾವು ಹೊರಡ್ತೀವಿ ಅಂತ ಅಂದ್ವಿ, ಹೊರಡಕ್ಕೆ ಬಿಟ್ಟಿಲ್ಲ ಪಾಪ ಇವರು ಸೆಕ್ಯೂರಿಟಿಗಳು ಪರಿಚಯ ಆದರು. ಟೀ ಕುಡಿಯೋಣ ಬನ್ನಿ ಸರ್, ಟೈಮ್ ಆಯಿತು, ಇನ್ನೇನು ಟೀ ಇರುತ್ತೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರು ಇದು ಹಾಕೊಂಡಿದ್ದಾರೆ, ಬ್ಯಾಡ್ಜ್ ಹಾಕೊಂಡಿದ್ದಾರೆ. ನಿಮ್ದೆಲ್ಲಿ ಬ್ಯಾಡ್ಜು? ಬ್ಯಾಡ್ಜು ನೇಮ್ ಬ್ಯಾಡ್ಜ್ ನೀವು ಹಾಕಲ್ವಾ? ಹೆಸರು ನಿಮ್ಮದು? ಪ್ರಕಾಶ್ ಅಂತ ನೋಡಿ. ಪ್ರಕಾಶ್ ಆ್ಯಂಡ್ ಸುಧೀಂದ್ರ ಅಂತ ಇಬ್ರು ನಮಗೆ ಟೀ ಕರ್ಕೊಂಡು ಹೋಗ್ತಿದ್ದಾರೆ. ಪಂಡಿತರು. ಅವ್ರು ಸೀನಿಯರು, ನೀವು ಜೂನಿಯರಾ? ಯಾರು ಅಕ್ಸೆಪ್ಟ್ ಮಾಡಲ್ಲ, ಅವರು ಅಕ್ಸೆಪ್ಟ್ ಮಾಡಲ್ಲ ಏಜ್ ಇಷ್ಟು ಅಂತ ಹೇಳಿದ್ರು. ಸರ್ ಖುಷಿ ಆಯ್ತು. ಈ ಕೋಲ್ಡ್ ವೆದರಿಗೆ ಒಳ್ಳೆ ಕಾಫಿ ಟೀ ಕುಡಿಸಿದ್ರು ಕರ್ಕೊಂಡೋಗಿ. ಪಾಪ ನಿಜವಾಗ್ಲೂ ಇಲ್ಲಿ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಊಟ ತಿಂಡಿ ಕಾಫಿ ಟೀ ಪ್ರತಿಯೊಂದು ಇದೆ. ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲಿ ಮಧ್ಯಾಹ್ನ ಪ್ರಸಾದ ಇರುತ್ತೆ, ಇಲ್ಲಾಂದ್ರೆ ನೈಟ್ ಊಟಗಳಿರುತ್ತೆ. ಬಟ್ ಸರ್ ನೈಟ್ ಊಟ ಇದೆಯಾ? ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ಇದೆ. ದಯಮಾಡಿ ತಾವು ಬರಬೇಕು. ನೋಡಿ ಹೇಳ್ತಿದ್ದಾರೆ, ವೆಲ್ಕಮ್ ಮಾಡ್ತಾ ಇದಾರೆ ಅವರು, ಇನ್ವಿಟೇಷನ್ ಕೊಡ್ತಾ ಇದಾರೆ. ಇಷ್ಟು ಖುಷಿಯಿಂದ ಯಾರು ಕರೀತಾರೆ? ಅವ್ರು ಸರ್ವಿಸ್ ಮಾಡಿ ಎಲ್ಲ ಜಿಗುಪ್ಸೆ ಬಂದಿರತ್ತೆ, ಸಿಟ್ ಮಾಡ್ತಿರ್ತಾರೆ. ಹೌದಾ? ಹೋಮ್ ಗಾರ್ಡ್ಸ್ ಆಗಿ ನಾ ಪೊಲೀಸ್ ಎಲ್ಲ ಕೇಳಿ. ಎಷ್ಟು ವರ್ಷ ಸರ್? 18 ವರ್ಷ ಹೋಮ್ ಗಾರ್ಡ್ಸ್ ಅಲ್ಲಿ ಇದ್ವಿ, ಪೊಲೀಸ್ ಡ್ಯೂಟಿನ ಮಾಡಿ ಬಂದು ನಾವು ಇದೊಂದು ಫೈನಲ್ ಆಗಿ ಒಳ್ಳೆ ಡೆಸ್ಟಿನೇಷನ್ ಸೇರಿದ್ದೀರಾ. ಸೊ ಇಲ್ಲಿ ಎದುರುಗಡೆ ಇದೆಯಲ್ಲ ಜಾಗ, ಇಲ್ಲಿ ನಿಮಗೆ ಒಳಗಡೆ ಪ್ರಸಾದ ಖಾಲಿ ಕ್ಯಾನ್ ಬೇಕು ಅಂತಂದರೆ ಜಸ್ಟ್ ಒಂದು 30 ರೂಪೀಸು ಕ್ಯಾನ್ ಎಲ್ಲ ಕೊಡ್ತಾರೆ ತೀರ್ಥ ಇಟ್ಕೊಳ್ಳೋದಕ್ಕೆ. ಮತ್ತು ಇಲ್ಲಿ ಲಾಡ್ಜ್ ಫೆಸಿಲಿಟಿ ಇದೆ, ಬಟ್ ಫ್ಯಾಮಿಲಿಗೆ ಮಾತ್ರ, ಬ್ಯಾಚುಲರ್ಸಿಗೆ ಕೊಡೋಲ್ಲಂತೆ. ಅದೇ ಏನಾದರೂ ಡ್ರಿಂಕ್ಸ್ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ, ಮಿಸ್ಯೂಸ್ ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು. ಈವನ್ ಫ್ಯಾಮಿಲಿ ಬರೋದಿದ್ರು ಇಲ್ಲಿಗೆ ಅಂತಲೇ ದರ್ಶನಕ್ಕೆ ಬಂದರೆ ಕೊಡ್ತಾರೆ. ಇಲ್ಲಿ ಸ್ಟೇ ಆಗಿಬಿಟ್ಟು ಬೇರೆ ಕಡೆ ಎಲ್ಲೋ ಪ್ಲ್ಯಾನ್ ಇದೆ ಅಂತಂದ್ರೆಲ್ಲ ಕೊಡೋಲ್ಲ. ಇಲ್ಲಿ ದರ್ಶನಕ್ಕೆ ಅಂತ ಬಂದವರಿಗೆ ರೂಮ್ಸ್ ಏನಾದರೂ ಬೇಕು ಅಂದರೆ ಕೊಡ್ತಾರೆ. ಬ್ಯಾಚುಲರ್ಸ್ ಬಂದರೆ ನಿಯರ್ ಬೈ ಎಲ್ಲಾದರೂ ಹೊರಗಡೆ ಲಾಡ್ಜ್ಗಳಿದೆ ಅಂತ ಮಾಡ್ಕೊಬೋದು. ಬಟ್ ಇಲ್ಲಿಂದ ಲಾಡ್ಜ್ ಬಂದು ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿದೆ. ಜಸ್ಟ್ ಒಂದು 300 ರೂಪೀಸಿಗೆ ಕೊಡ್ತಾರಂತೆ ಈವನ್ ಫ್ಯಾಮಿಲಿ ಇದ್ರು. ಅಲ್ಲಿ ಎಷ್ಟು ಜನ ಉಳ್ಕೊಳ್ಳೋ ಥರ ಇದೆ ರೂಮು? ರೂಮಲ್ಲಿ 3 ಜನ ಅಷ್ಟೇ. ಒಂದು ರೂಮಲ್ಲಿ 3 ಜನ ಉಳ್ಕೊಬೋದು ಫ್ಯಾಮಿಲಿ ಬಂದು. 300 ರೂಪಾಯಿ ಒಂದು ರೂಮಿಗೆ. ಬ್ಯಾಚುಲರ್ಸಿಗೆ ಹಾಲು, ಅದು ಹಾಲು ಕೊಡ್ತಾರೆ ಒಟ್ಟು, ಹಾಲಿಗೆ ಏನು ತೊಂದರೆ ಮಾಡಲ್ವಾ? ಸೊ ಅದೇ ಬ್ಯಾಡ್ ಹ್ಯಾಬಿಟ್ಸ್ ಮಾಡ್ತಾರೆ ಅಂತ ಡೌಟ್ ಇರೋದ್ರಿಂದ ಬ್ಯಾಚುಲರ್ಸ್ ಏನಾದರೂ ಬಂದರೆ ಹಾಲಿದೆಯಂತೆ. ಹಾಲಲ್ಲಿ ಏನಾದರೂ ಹೊಚ್ಕೊಳಕ್ಕೆ ಬಿಸಿಟ್ ಏನಾದ್ರು ಕೊಡ್ತಾರಾ? ಏನು ಕೊಡ್ತಾರಾ? ಸೊ ಪರವಾಗಿಲ್ಲ, ಹಾಲಿದೆಯಂತೆ, ಹಾಲಲ್ಲಿ ಮಲ್ಕೋಬೋದು. ಬಿಸಿಟ್ಟು ಅದೆಲ್ಲ ಏನಾದರೂ ಬೇಕು ಅಂದರೆ ಕೊಟ್ಬಿಟ್ಟು ಬ್ಯಾಚುಲರ್ಸಿಗೂ ಕೊಡ್ತಾರೆ. ಸೊ ಚೆನ್ನಾಗಿದೆ, ಊಟ ತಿಂಡಿ ಎಲ್ಲ ವ್ಯವಸ್ಥೆ ದರ್ಶನದ ಜೊತೆಗೆ ನಿಮಗೆ ಫುಲ್ ಸೆಕ್ಯೂರ್ಡ್ ಆಗಿದೆ ಪ್ರತಿಯೊಂದು. ನಿತ್ಯ ಬೆಳಗ್ಗೆ 8:00 10:00 ಪಾದ ಪೂಜೆ ನಡೀತದೆ. ನೀವು ಸ್ಯಾರಿ ಉಟ್ಕೊಂಡು ಬರಬೇಕು. ಚೂಡಿದಾರದಲ್ಲಿ ಬರಲ್ಲ, ಪ್ಯಾಂಟಲ್ಲಿ ಇದ್ರೆ ಬಿಡೋದಿಲ್ಲ. ಚೂಡಿದಾರ ಬಿಡಲ್ವಾ? ಯಾವುದಿಲ್ಲ. ಹುಡುಗರಿಗೆ ಪ್ಯಾಂಟ್ ಪಂಚಶಲ್ಯ ಪ್ಯಾಂಟ್ ಏನು ಹಾಕೊಂಬರಂಗಿಲ್ಲ. ಧರ್ಮಸ್ಥಳದಕ್ಕಿಂತ ಸ್ಟ್ರಿಕ್ಟ್ ಆಗಿದೆ ಇಲ್ಲಿ. ಹೌದು, ಪಾದಕ್ಕೆ ಹಂಗಿದೆ. ಮೇಲ್ಗಡೆ ಅಲ್ವಾ? ಎಷ್ಟರಿಂದ ಎಷ್ಟು ಗಂಟೆ ಅದು? ಅದು 8:00 9:30, 9:00 10:00 11. ಬೆಳಿಗ್ಗೆ ತಿಂಡಿಗೆ ಏನಿರುತ್ತೆ? ತಿಂಡಿಗೆ ಚಿತ್ರಾನ್ನ ಮತ್ತೆ ಅವಲಕ್ಕಿ ಇರುತ್ತೆ ಯಾವಾಗಲೂ. ಸರಿ ಸರ್, ಆಯಿತು, ಮತ್ತೆ ಸಿಗೋಣ. ನಮ್ಮ ಹುಡುಗರನ್ನೆಲ್ಲ ಕರ್ಕೊಂಬಂದಾಗ ಎಲ್ಲ ಬರ್ತೀವಿ. ಥ್ಯಾಂಕ್ ಯು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಕ್ಕೆ. ಬೇಡ ಏನು ನೋಡಿ, ಏನೋ ವಿಶೇಷ ಹೂ ತೋರಿಸ್ತಾನಂತೆ ನಮ್ಮ ಅಶೋಕ. ಏನು ವಿಶೇಷವು?
ಎಲ್ಲ ಆಯಿತು, ಮುಗಿಸ್ಕೊಂಡು ದರ್ಶನ ಎಲ್ಲ ಮಾಡಿಕೊಂಡು ರಿಟರ್ನ್ ಹೊರಟಿದ್ದೀವಿ. ಈಗ ನೆಕ್ಸ್ಟು ಚಂಪಕ ಸರಸಿ ಹೋಗೋಣ ಅಂತಿದ್ದೀವಿ. ಚಂಪಕ ಸರಸಿ ಅಂತ ಒಂದು ಕಲ್ಯಾಣಿದೊಂದು ಪ್ಲೇಸ್ ಇದೆ, ಬಟ್ ಇಲ್ಲಿಂದ ಮತ್ತೆ ರಿಟರ್ನ್ ನಮಗೆ 70 ಕಿಲೋಮೀಟ್ರು. ನಾವು ಆ್ಯಕ್ಚುಲಿ ಬಂದಿದ್ದು ಆನ್ ದ ವೇ ಅದೇ ಒಂದೆರಡು ಪ್ಲೇಸ್ ಕವರ್ ಮಾಡೋಣ ಅಂತ, ಬಟ್ ನಮ್ಮ ಅಶೋಕ್ದು ಪ್ಲ್ಯಾನ್ ಇದು ವರದಳ್ಳಿದು. ಸೊ ವರದಳ್ಳಿ ಚೆನ್ನಾಗಿದೆ. ನೆಕ್ಸ್ಟು ನಮ್ಮ ಹುಡುಗರು ನೋಡಿರಲ್ಲ, ಅವರಿಗೆಲ್ಲ ಕರ್ಕೊಂಬರ್ಬೋದು. ನಾವು ಬಂದ್ರೂ ಅವರು ನಮಗೆ ಪರಿಚಯ ಆಗಿರೋದ್ರಿಂದ ಈವನ್ ಬ್ಯಾಚುಲರ್ಸ್ ಇದ್ದರೂ ಕೂಡ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ತೀವಿ, ಬನ್ನಿ ನೀವು, ಇಲ್ಲಿಲ್ಲ ಅಂದರೂ ಹೊರಗಡೆ ಎಲ್ಲಾದರೂ ವ್ಯವಸ್ಥೆ ಮಾಡಿಕೊಡ್ತೀವಿ ಸ್ಟೇ ಆಗಬೇಕು ಅಂತ ಹೇಳಿದ್ದಾರೆ. ಸೊ ಈವನ್ ಫ್ಯಾಮಿಲಿ ಕರ್ಕೊಂಬರ್ಬೇಕು ಅಂತಂದರೆ ಒಂದು ಬೆಟರ್ ಪ್ಲೇಸ್ ಅಂತ ಹೇಳ್ಬೋದು. ಅವ್ರು ಹೇಳ್ದಂಗೆ ಲಾಸ್ಟಿಗೆ ಲೇಡೀಸ್ ಎಲ್ಲ ಚೂಡಿದಾರ ಅಥವಾ ಬೇರೆ ಜೀನ್ಸ್ ಆ ಥರ ಡ್ರೆಸ್ ಹಾಕಂಗಿಲ್ಲ. ಬೆಳಿಗ್ಗಿನ ಪೂಜೆಗೆ ಪಾದ ಪೂಜೆ ಏನೋ ಹೇಳಿದ್ರಲ್ಲ, ಪಾದಿಕೆ ಪೂಜೆಗೆ ಹೋಗೋದಾದರೆ ಟೆಂಪಲಿಗೆ ಹೋಗ್ಬೋದು. ಪಾದಿಕೆ ಪೂಜೆಗೆ ಹೋಗೋದಾದರೆ ಹಂಗೆ ಬರಬೇಕು. ಹುಡುಗರು ಅಷ್ಟೇ ಏನು ಜೀನ್ಸ್ ಎಲ್ಲ ಹಾಕಂಗಿಲ್ಲ, ಶಲ್ಯ ಪಂಚೆ ಹಾಕ್ಕೊಂಡು ಹುಡುಗರು ಆ ಥರ ಬರಬೇಕು. ಇದು ಉತ್ತರವಾಗಿದೆ ಆ್ಯಕ್ಚುಲಿ. ಅವು ಮೇಲ್ಗಡೆ ಇದ್ದಾವೆ. ನಾಗಲಿಂಗ ಪುಷ್ಪ ಅಂತ ಇದೆ. ಇಲ್ಲೊಂದು ಲಿಂಗ ಥರ ಇರುತ್ತೆ. ಇದು ಹಾವಿನ ಎಡೆ ಥರ. ನೀನು ಯಾವ ಗ್ಯಾಪಲ್ಲಿ ನೋಡಿದೆ ಇದೆಲ್ಲ? ನಾನು ಸುಮಾರು ಸಲ ನೋಡಿದ್ದೀನಿ ಕಣ. ಇದು ಏನೇನೋ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾನೆ ನಮ್ಮ ಅಶೋಕ. ನಾಗಲಿಂಗ ಪುಷ್ಪ ಅಂತ. ನಾಗಲಿಂಗ ಪುಷ್ಪ ಅಂತೆ. ಸುಮಾರು ದೇವಸ್ಥಾನ ಬಿತ್ತು ನೋಡು ಕೆಳಗಡೆ. ಅದು ಉದುರೋಗಿದೆ. ಉದುರೋಗಿದೆಯಾ? ಲಿಂಗ ಥರ ಇರುತ್ತೆ ಕೆಳಗಡೆ. ಅದು ಮೇಲ್ಗಡೆ ಇದೆ ನೋಡಿ, ಮರದಲ್ಲಿದೆ. ಮರದ ತುಂಬ ಲಿಂಗ ಥರ ಇರುತ್ತೆ. ಹಿಂಗಿದೆ ನೋಡಿ, ನಾಗಲಿಂಗ ಪುಷ್ಪ. ಅಲ್ಲಿ ಮುಗಿಸ್ಕೊಬಿಟ್ಟು ಈವ್ನಿಂಗ್ ಆಯ್ತಲ್ಲ, ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಆನ್ ದ ವೇ. ನಾವು ನಾರ್ಮಲಿ ಸಾಗರ ಎಂಟ್ರೆನ್ಸ್ ಆಗಬೇಕಾದ್ರೆ ನಿಸರ್ಗ ಡಾಬಾಗೆ ಹೋಗ್ತಿದ್ವಿ ರೆಗ್ಯುಲರ್ ಆಗಿ. ಡಾಬಾ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ. ಸೊ ನಿಸರ್ಗ ಡಾಬಾಗಿಂದ ಸ್ವಲ್ಪ ಹಿಂದೆ ಶ್ರುತಿ ಟೀ ಕೆಫೆ ಥರ ಮಾಡಿದ್ದಾರೆ. ಚೆನ್ನಾಗಿದೆ, ಆಂಬಿಯನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಬಂದ್ವಿ. ತುಪ್ಪದ ದೋಸೆ ಸಿಗುತ್ತೆ ಅಷ್ಟೇ, ಬೇರೆ ಏನು ಸ್ನ್ಯಾಕ್ಸ್ ಸಿಗೋಲ್ಲ. ನೋಡಿ ಆಂಬಿಯನ್ಸ್ ತೋರಿಸ್ತೀನಿ. ಸುತ್ತಲೂ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಮನೆಗೇ ಅಟ್ಯಾಚ್ ಆಗಿ ಅವ್ರು ಕಪಲ್ಸ್ ಇದ್ದಾರೆ ಅನ್ಸುತ್ತೆ, ಮಾಡ್ಕೊಂಡಿದ್ದಾರೆ. ಅಲ್ಲೊಂದು ಸ್ವಲ್ಪ ಲವ್ ಬರ್ಡ್ಸು, ಮೊಲ, ಬಾತುಕೋಳಿ ಎಲ್ಲ ಇಟ್ಟಿದ್ದಾರೆ. ಇನ್ನು ನೋಡಿ ಸರೌಂಡಿಂಗ್ ಹೆಂಗಿದೆ, ಫುಲ್ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ ಅಂತ. ಅಟ್ರಾಕ್ಟಿವ್ ಆಗಿ ಜಾಸ್ತಿ ಏನು ಮಾಡ್ರನ್ ಇದಿಲ್ಲದೆ ಟ್ರೆಡಿಷ್ನಲ್ ವೇಯಲ್ಲಿ ಕೆಫೆನ್ ಮಾಡಿದ್ದಾರೆ. ಡೆಫಿನೆಟ್ಲಿ ಸಾಗರ ರೋಡಲ್ಲಿ ಓಡಾಡೋರು ಸಾಗರ ಎಂಟ್ರೆನ್ಸ್ ಆಗೋದಕ್ಕೂ ಮುಂಚೆ ಇಲ್ಲೊಂದು ವಿಸಿಟ್ ಹಾಕಿ, ಅಥವಾ ಎಕ್ಸಿಟ್ ಆಗೋದಕ್ಕೂ ಮುಂಚೆ ಒಂದು ವಿಸಿಟ್ ಹಾಕ್ಬಿಟ್ಟು ಪಕ್ಕ ಹೋಗೇ ಹೋಗ್ತಾರೆ. ಅಷ್ಟು ಚೆನ್ನಾಗಿದೆ ಆಂಬಿಯನ್ಸ್. ನೋಡಿ ನಮ್ಮ ಅಶೋಕ ಅವ್ರದ್ದು ಹೋಟ್ಲು, ಹೊಸ ಹೋಟ್ಲು ಜನವರಿಲಿ ಓಪನ್ ಆಗಿರೋದು ಇದಿನ್ನು. ಅದಕ್ಕೆ ಬ್ಲಾಗ್ ಮಾಡ್ತಿದ್ದೀವಲ್ಲ, ಅವ್ರಿಗೆ ಪ್ರಮೋಷನ್ ಮಾಡಿಕೊಡ್ತಿದ್ದೀವಿ. ಫ್ರೀಯಾಗೆಲ್ಲ ಕೊಡ್ತಾರೆ ನೋಡಿ ಸ್ನ್ಯಾಕ್ಸ್ ಅಂತ ಹೇಳ್ತಿದ್ದಾನೆ. ನೋಡಿ ಇಲ್ಲಿ ಮೊಲಗಳು ಹೆಂಗಿದೆ. ಐ 3 ಮೊಲ ಇಟ್ಟಿದ್ದಾರೆ. ಇಲ್ಲಿ ಓಡ್ಬಾರ್ದು. ಲವ್ ಬರ್ಡ್ಸ್ ಇಟ್ಟಿದ್ದಾರೆ. ಇಲ್ಲೊಂದು 2 ಬಾತುಕೋಳಿ ಇದೆ. ಪುಟ್ಟಕ್ಕೆ ಆದ್ರೂ ಏನು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೋಡಿ, ಏನು ಸಖತ್ತಾಗಿದೆ ಆಂಬಿಯನ್ಸು. ಮನೆ ಹತ್ರನೇ ಅವ್ರದ್ದೊಂದಿಷ್ಟು ಜಾಗದಲ್ಲಿ ಎಲ್ಲ ಈ ಜಂಬಿಡಿಕೆಗಳನ್ನ ಬಳಸ್ಕೊಂಡು ಸ್ವಲ್ಪ ಗ್ರಿಲ್ಗಳೆಲ್ಲ ಹಾಕ್ಸ್ಕೊಂಡು ಸಿಂಪಲಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಮಾನ್ಸೂನ್ ವೆದರಿಗೆ, ಈ ಮಳೆಗಾಲಕ್ಕೆ ತುಂಬ ಸೂಟಬಲ್ ಆಗಿದೆ ನೋಡಿ. ಎಸ್ಕೇಪ್ ಆದರೆ ಬೇರೆ ಕಡೆ ಇಲ್ಲಿ ಮೊಲಗಳು ಬಂದು ನಮ್ಮನ್ನ ಚೆಕ್ ಮಾಡ್ತಿದ್ದವು. ಏನು ಅದು ಬರ್ತಿದ್ಯಾ? ಅದು ಬಂದಿರೋ ಕಸ್ಟಮರ್ಸಿಗೆ ನೀವು ಕ್ಲೀನಾಗಿ ವೆಲ್ಕಮ್ ಮಾಡಬೇಕು ಅಂತ ಟ್ರೈನಿಂಗ್ ಕೊಟ್ಟಿದ್ದಾರೆ ಅವರು. ಲವ್ ಬರ್ಡ್ಸು ಎದುರ್ಕೊಂತ ಇಲ್ಲ, ಮೊಲಗಳು ಎದುರ್ಕೊಂತ ಇಲ್ಲ. ಒಳಗಡೆನೂ ನೋಡಿ ಆಂಬಿಯನ್ಸ್ ಎಷ್ಟು ಚೆನ್ನಾಗಿದೆ. ಮನೆಗೆ ಅಟ್ಯಾಚ್ ಆಗಿನೇ ಮಾಡ್ಕೊಂಡಿರೋದು ಇದು. ಸಿಂಪಲ್ ಆಗಿದೆ, ತುಂಬ ಜನ ಬರೋ ಥರ ಏನಿಲ್ಲ. ಒಂದು ಗ್ಯಾಂಗ್ ಹುಡುಗರು ಬಂದರು, ಏನಾದ್ರು ಫ್ಯಾಮಿಲಿ ಬಂತು ಅಂದರೆ ಆರಾಮಾಗಿ ಕೂತ್ಕೋಬೋದು. ಇಲ್ಲೊಂದು ಸ್ವಲ್ಪ ಸ್ಪೇಸ್ ಇದೆ, ಇಲ್ಲೂ ಸ್ಪೇಸ್ ಇದೆ. ಶ್ರುತಿ ಆ್ಯಂಡ್ ಅನಿಲ್ ಟೀ ಕೆಫೆಯಿಂದ ರಿಟರ್ನ್ ಹೊರಟಿದ್ದೀವಿ. ನೋಡಿ ಎಷ್ಟು ಸಕ್ಕತ್ತಾಗಿದೆ. ಡೆಫಿನೆಟ್ಲಿ ವಿಸಿಟ್ ಮಾಡಿ. ಗುಡ್ ಟೇಸ್ಟ್ ಆ್ಯಸ್ ವೆಲ್. ಅವ್ರದ್ದು ಇನ್ಸ್ಟಾ ID ಬೇರೆ ಇದೆಯಂತೆ. ಹೊರಗಡೆ ಬೋರ್ಡ್ ಈ ಥರ ಇದೆ ನೋಡಿ. ಯಾವ್ದು ಗೊತ್ತಾ, ಇದು ಬಲ್ಸ್ಗೋಡ್ ಇದು ಎಕ್ಸಾಕ್ಟ್ ಸಾಗರದಿಂದ 5 ಕಿಲೋಮೀಟರ್ಸ್ ಹಿಂದೆ. ಹೊಸದಾಗಿ ಮಾಡಿದ್ದೀವಿ ಅಂತ ಹೇಳಿದ್ರು. ದೋಸೆ ನೋಡೋಣ ಅಂತ ಟೇಸ್ಟ್ ಮಾಡಿದ್ವಿ. ದೋಸೆ, ಟೀ ಎಲ್ಲನೂ ಸಕ್ಕತ್ತಾಗಿತ್ತು. ಸೊ ನೆಕ್ಸ್ಟು ಖಂಡಿತ ನಾವು ಸಾಗರ ಬರ್ತಾ ಇರ್ತೀವಿ, ಅವ್ರ ಬಾಯ್ಸ್ ಜೊತೆ ವಿಸಿಟ್ ಮಾಡ್ತೀವಿ. ಚಾಟ್ಸಿಂದು ಒಂದು ಫೀಡ್ಬ್ಯಾಕ್ ಕೊಟ್ಟಿದ್ದೀನಿ, ಚಾಟ್ಸಿಂದು ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಅಶೋಕಿಗೆ ಕೇಳೋಣ ಫೀಡ್ಬ್ಯಾಕ್. ಹೌ ಇಟ್ ವಾಸ್ ಅಶೋಕ್? ಚೆನ್ನಾಗಿತ್ತು. ಟೀ ಸ್ಟಾಪ್ ಆದಮೇಲೆ ಸೀದಾ ಬಂದು ಶಿವಮೊಗ್ಗಕ್ಕೆ ರೀಚ್ ಆಗಿದ್ದೀವಿ. ಮತ್ತು ಅಶೋಕಿಗೆ ಡ್ರಾಪ್ ಮಾಡಿಬಿಟ್ಟು ನಾನು ಬಂದೆ. ಸೊ ಹೋಲ್ ಡೇ ತುಂಬ ಚೆನ್ನಾಗಿತ್ತು. ಐ ಹೋಪ್ ವ್ಲಾಗ್ ಚೆನ್ನಾಗಿ ಬಂದಿದೆ, ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿ ಇದೆ ವರದಳ್ಳಿ ಬಗ್ಗೆ ಅಂತ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.